ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಇಲ್ಲ ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ ಒಂದು ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಪಾತ್ರೆ ತೊಗೋತೀನಿ ರೀ. ಈಗ ಇದಕ್ಕೆ 1 ಕಪ್ ರವೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡ್ರಿ 1 ಕಪ್ ರವಕ್ಕೆ 1.5 ಕಪ್ ನೀರು ಹಾಕೋತೀನಿ ರೀ. ನೋಡ್ರಿ 1 ಕಪ್ 1/2 ಕಪ್ ಇವು ರವೆ ಒಂದು 5 ನಿಮಿಷ ನೆನಿಲ್ರಿ. ನೀರಿನ ಜೊತೆಗೆ ರವೆ ಎಲ್ಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ನೆನೆ ಹಾಕ್ಬಿಡ್ಬೇಕು ರೀ. ನೀವು ಯಾವ ರವೆ ಅಂತ ಕೇಳ್ತಿರ್ತೀರಿ. ನಾ ಮೀಡಿಯಮ್ ರವೆ ತೊಗೊಂಡಿನಿ, ಉಂಡೆ ಮಾಡ್ತೀವಲ್ರಿ ಆ ರವೆ ತೊಗೊಂಡಿನಿ. ಉಂಡೆ ರವೆ ಅಂತಾರೆ, ಬಾಂಬೆ ರವೆ ಅಂತಾರೆ, ಮೀಡಿಯಮ್ ರವೆ ಅಂತಾರೆ, ಆ ರವೆ ತೊಗೊಂಡಿನಿ. ನೀವು ಬೇಕಾದ್ರೆ ಚಿರೋಟಿ ರವೆನೂ ತೊಗೋಬೋದು ರೀ. ಈಗ ಇದೊಂದು 5 ನಿಮಿಷ ನೆನಿಲ್ರಿ, ನೀರು ಹಾಕಿ ನೆನೆ ಹಾಕ್ಬಿಟ್ಟೇನಿ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ. ಈ ರೀತಿ ಆಗೈತೆ ನೋಡ್ರಿ. ಒಂದೊಂದು ರವೆ ನೀರು ಹೆಚ್ಚು ಕಮ್ಮಿ ಹಿಡಿತಾವೆ, ನೀವು ನೋಡ್ಕೊಂಡು ಹಾಕೋಬೇಕಾಗ್ತೈತೆ ರೀ. ನೀವು 10 ನಿಮಿಷ ಆದ್ರೂ ನೆನೆಸ್ಬೋದು, 5 ನಿಮಿಷ ಆದ್ರೂ ನೆನೆಸ್ಬೋದು. ನಾ ಈಗ 10 ನಿಮಿಷ ನೆನೆಸಿ ನೋಡ್ರಿ. ಈ ರೀತಿ ಚಲೋ ಹೊತ್ತಿಗೆ ನೆನಿಬೇಕು ರೀ ಇದು. ಯಾಕಂದ್ರೆ ಇವು ಮೀಡಿಯಮ್ ರವೆ ಇದ್ವು ಅಲ್ರಿ, ಹಾಗಾಗಿ ಚಲೋ ಹೊತ್ತಿಗೆ ನೆನೆಸಿದ್ರೆ ಚಲೋ ಆಗ್ತೈತೆ ರೀ. ಈಗ ಇದಕ್ಕೆ ನಾನು 1 ಕಪ್ ಗೋಧಿ ಹಿಟ್ಟು ಹಾಕೋತೀನಿ ರೀ. ನೀವು ಬರೀ ರವಾದ್ದೆ ಮಾಡ್ತೀನಿ ಅಂದ್ರೆ ಬರೀ ರವಾದ್ದೆ ಮಾಡ್ಕೋಬೋದು, ಇಲ್ಲ ಅರ್ಧ ಗೋಧಿ ಹಿಟ್ಟು ಅರ್ಧ ರವೆ ಹಾಕೋತೀನಿ ಅಂದ್ರೆ ಅರ್ಧ ಗೋಧಿ ಹಿಟ್ಟು ಅರ್ಧ ರವೆ ಹಾಕೋಬೋದು ರೀ. ಈಗ ನಾನು 1 ಕಪ್ ರವೆ ಏನು ಹಾಕೊಂಡಿನಿ ರೀ, ಅದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕೋತೀನಿ ನೋಡ್ರಿ. ಇದಕ್ಕೆ ನೀರೇನು ಹಾಕೋಬೇಡ್ರಿ, ಮೊದ್ಲು ಹಂಗೆ ನಾದ್ಕೋರಿ. ನೀರು ಕಮ್ಮಿ ಅನ್ನಿಸ್ತಂದ್ರೆ ಮತ್ತೆ ಸ್ವಲ್ಪ ಹಾಕ್ಕೊಂಡು ನಾದ್ಕೋರಿ. ನಾರ್ಮಲಾಗಿ ನಾವು ಚಪಾತಿ ಹಿಟ್ಟು ನಾದ್ತೀವಲ್ರಿ, ಆ ರೀತಿ ನಾದಿದ್ರೆ ಸಾಕ್ರಿ. ನಾವು 1 ಕಪ್ ರವಕ್ಕೆ 1.5 ಕಪ್ ನೀರೇನು ಹಾಕೊಂಡಿದ್ನಲ್ರಿ, ಅದ್ರಾಗೆ 1 ಕಪ್ ಗೋಧಿ ಹಿಟ್ಟು ಹಾಕೊಂಡಿನಿ. ಈ ಹದ ಆಗೈತೆ ನೋಡ್ರಿ. ನಾರ್ಮಲಾಗಿ ಚಪಾತಿ ಹಿಟ್ಟೇನು ಕಲಸ್ಕೊತೀವಲ್ರಿ, ಆ ಹದ ಇರ್ಬೇಕ್ರಿ ಇದು ನೋಡ್ರಿ. ನಿಮ್ಗೆ ಏನಾರು ಮೆತ್ತಗೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೋಬೋದು ರೀ, ಇಲ್ಲ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನಾದ್ಕೋಬೋದು ರೀ. ಇದನ್ನೊಂದು ಕರೆಕ್ಟ್ ಹದ ಬಂದೈತೆ ನೋಡ್ರಿ. ನಾವು ದಿನ ಚಪಾತಿ ರೊಟ್ಟಿ ಮಾಡ್ತಿರ್ತೀವಿ, ದಿನ ಅದೇ ತಿಂದು ಬೋರ್ ಆಗಿರ್ತೈತಿ. ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಏನಾರು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ರೀ. ಈಗ ಇದಕ್ಕೆ ನಾವು ಉಪ್ಪದೇನೋ ಹಾಕಿಲ್ಲ ರೀ. ಈಗ ಉಪ್ಪು ಹಾಕೋತೀವಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗ್ತೈತೆ ರೀ. ನೀವು ರವೆ ನೆನೆಸಿಟ್ಟಿರ್ತೀರಿ, ರವಾಗೆ ಆದರೂ ಹಾಕೋಬೋದು, ಇಲ್ಲ ಈಗಾದರೂ ಹಾಕೋಬೋದು ರೀ. ನೀವು ಹಿಂಗೆ ಪ್ಲೇನಾಗಿ ಆದರೂ ಮಾಡ್ಕೋಬೋದು, ಇಲ್ಲ ಇದಕ್ಕೆ ಏನಾರು ತರಕಾರಿಗಳು ಹಾಕ್ಕೊಂಡಾದರೂ ಮಾಡ್ಕೋಬೋದು ರೀ. ಈಗ ನಾನು 1 ಕ್ಯಾರೆಟ್ ಸಣ್ಣ ತುರಿದಿಟ್ಟಿನಿ ರೀ, ಅದು ಹಾಕೋತೀನಿ ನೋಡಿರಿ. ನೀವು ಕ್ಯಾರೆಟ್ ಹಾಕೋಬೋದು, ಸೌತೆಕಾಯಿ ಹಾಕೋಬೋದು, ನಿಮ್ಗೆ ಯಾವ್ದು ಅವೈಲೇಬಲ್ ಇರ್ತೈತೆ ನೋಡಿಕೊಂಡು ಅದು ಹಾಕೋಬೋದು. ಕ್ಯಾರೆಟ್ ಆರೋಗ್ಯಕ್ಕೆ ಒಳ್ಳೆಯದು, ಹಾಗಾಗಿ ನಾನು ಕ್ಯಾರೆಟ್ ಹಾಕೊಳಕತ್ತೀನಿ ನೋಡಿರಿ. ನಾನು ಒಂದು ದೊಡ್ಡ ಕ್ಯಾರೆಟ್ ಪೂರ್ತಿ ಹಾಕ್ಕೊಂಡಿನಿ. ನೀವು ಸ್ವಲ್ಪ ಹಾಕೋಬೋದು, ಇಲ್ಲ ಜಾಸ್ತಿ ಹಾಕೋಬೋದು, ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಅಷ್ಟೇ ಇಷ್ಟೇ ಅಂತೇನಿಲ್ಲ. ಇದಕ್ಕೆ ನಾ ಖಾರಕ್ಕೆ ಏನೂ ಹಾಕಿಲ್ಲ ರೀ. ಈಗ ನೀವು ಖಾರಕ್ಕೆ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಹಾಗೇನೂ ಮಾಡ್ಕೋಬೋದು ರೀ. ಈಗ ನಾನು ಕ್ಯಾರೆಟ್ ಹಾಕಿ ನಾದ್ಕೊಂಡಿನಿ. ಈಗ ಇದಕ್ಕೆ ಅಚ್ಚ ಖಾರದ ಪುಡಿ ತೊಗೊಂಡಿನಿ, ಸ್ವಲ್ಪ ಮಸಾಲೆ ಖಾರ ತೊಗೊಂಡಿನಿ, ಸ್ವಲ್ಪ ಎಳ್ಳು ತೊಗೊಂಡಿನಿ, ಸ್ವಲ್ಪ ಅಜ್ವೇನ್ ತೊಗೊಂಡಿನಿ. ಇದೆಲ್ಲ ಹಾಕೋತೀನಿ ನೋಡ್ರಿ. ಈಗ ಅಚ್ಚ ಖಾರದ ಪುಡಿ, ಮಸಾಲೆ ಖಾರ, ಅಜ್ವೇನ, ಎಳ್ಳು ತೊಗೊಂಡಿನಿ, ಅವೆಲ್ಲ ಹಾಕೋತೀನಿ. ಉಪ್ಪು ಹತ್ರ ಮುಂಚೆ ಹಾಕ್ಕೊಂಡಿನಿ ರೀ, ಉಪ್ಪು ಬೇಡ್ರಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನಾನು ನಿಮ್ಗೆ ಹೇಳಿನಿ ರೀ, ಪ್ಲೇನ್ ಆದರೂ ಮಾಡ್ಕೋಬೋದು, ಇಲ್ಲ ಈ ರೀತಿ ಮಸಾಲೆ ಆದರೂ ಹಾಕ್ಕೊಂಡು ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು, ಹಾಗೆ ಹಿಂಗೆ ಅಂತೇನಿಲ್ಲ. ಬೆಳಗಿನ ನಾಷ್ಟಕ್ಕೆ ಲಂಚ್ ಬಾಕ್ಸಿಗೆ ಈ ರೀತಿ ವೆರೈಟಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ನೋಡಿರಿ, ಈ ಹದ ಆಯ್ತು ನೋಡಿರಿ. ಹಿಟ್ಟು ತೀರಾ ಅಷ್ಟು ಗಟ್ಟಿನೂ ಇಲ್ಲ, ತೀರಾ ಅಷ್ಟು ಮೆತ್ತಗೂ ಇಲ್ಲ. ನಾರ್ಮಲಾಗಿ ನಾವು ಚಪಾತಿ ಮಾಡೋಕ್ಕೆ ಹಾಕ್ಕೋತೀವಲ್ರಿ, ಹದ ಇದ್ರೆ ಸಾಕ್ರಿ. ಇದಕ್ಕೆ ನಾನು ಮತ್ತೆ ಮೇಲೆ ನೀರು ಹಾಕ್ಕೊಂಡಿಲ್ಲ, ಮೊದಲೇನು 1.5 ಕಪ್ ನೀರು ಹಾಕ್ಕೊಂಡಿದ್ದಿಲ್ಲ, ಅದರಲ್ಲೇ ಕರೆಕ್ಟ್ ಆಗೈತೆ ನೋಡ್ರಿ. ಇದೊಂದು 2 ನಿಮಿಷ ನೆನಿಲ್ರಿ, ಯಾಕಂದ್ರೆ ರವೆ ಇರ್ತೈತಲ್ಲ, ಗೋಧಿ ಹಿಟ್ಟು ಜೊತೆ ಚಲೋ ಹೊತ್ತಿಗೆ ಮಿಕ್ಸ್ ಆಗಿ ಒಂದಿಟ್ಟು ನೆನೆದ್ರೆ ಚಲೋ ಆಗ್ತೈತೆ ರೀ. ನಾರ್ಮಲಾಗಿ ನಾವು ಪ್ಲೇನ್ ಚಪಾತಿ ಮಾಡ್ತಿರ್ತೀವಿ ರೀ, ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಲಂಚ್ ಬಾಕ್ಸಿಗೆ ಹಾಕಿದ್ರೆ ಖಾಲಿ ಮಾಡ್ಕೊಂಡೇ ಬರ್ತಾರೆ. ಈಗ ನಾನು ಹಿಟ್ಟು ನೆನೆ ಹಾಕ್ಬಿಟ್ಟಿದ್ನಲ್ಲ, ಹಿಟ್ಟು ನೆಂದೈತಿ. ಈಗ ಇದ್ರಾಗ ಒಂದು ಉಳಿಯಷ್ಟು ಹಿಟ್ಟು ತೊಗೋತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳಿ ತೊಗೋರಿ. ನಾನೀಗ ಈ ಸೈಜಲ್ಲಿ ತೊಗೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ಕೊತೀನಿ ರೀ. ಇದು ನಿಮ್ಗೆ ಎಷ್ಟು ತಳ್ಳಗೆ ಸಾಧ್ಯ ಆಗುತ್ತಲ್ರಿ ಅಷ್ಟು ತಳ್ಳಗೆ ಲಟ್ಟಿಸ್ಕೋಬೇಕು. ನೀವು ಎಣ್ಣೆ ಹಚ್ಚಾದ್ರೂ ಲಟ್ಟಿಸ್ಬೋದು, ಹಿಟ್ಟು ಹಚ್ಚಾದ್ರೂ ಲಟ್ಟಿಸ್ಬೋದು. ನಾನು ಹಿಟ್ಟು ಹಚ್ಚಿ ಲಟ್ಟಿಸ್ತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಲಟ್ಸೋಕೆ ಸಾಧ್ಯ ಆಗುತ್ತಲ್ರಿ ಅಷ್ಟು ತಳ್ಳಗೆ ಲಟ್ಟಿಸ್ಕೋರಿ. ಯಾಕಂದ್ರೆ ಇದ್ರಾಗ ಕೊತ್ತಂಬರಿ, ಎಳ್ಳು, ಕ್ಯಾರೆಟ್ ಎಲ್ಲ ಹಾಕಿರ್ತೀವಿ, ಅಷ್ಟೊಂದು ತೆಳ್ಳಗಾಗಲ್ರಿ ಇದು. ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋರಿ. ನಾರ್ಮಲಾಗಿ ಚಪಾತಿ ಹಿಟ್ಟಿಗೆ ಏನೂ ಹಾಕಿರಲ್ಲ, ಹಾಗೆ ಮಾಡಿರ್ತೀವಿ. ಅದು ಎಷ್ಟು ತಳಗೆ ಬೇಕು ಅಷ್ಟು ತಳಗೆ ಲಟ್ಟಿಸ್ಕೋಬೋದು ರೀ. ಇದು ಅಷ್ಟು ತಳಗೆ ಬರಲ್ಲ ರೀ. ಆದಷ್ಟು ಟ್ರೈ ಮಾಡಿರಿ, ಎಷ್ಟು ತಳ್ಳಗೆ ಲಟ್ಸೋಕೆ ಸಾಧ್ಯ ಆಗುತ್ತಲ್ರಿ ಅಷ್ಟು ತಳ್ಳಗೆ ಲಟ್ಟಿಸ್ಕೋರಿ. ಈಗ ನೋಡಿರಿ, ನಾ ಇಷ್ಟು ತಳಗೆ ಲಟ್ಸ್ಕೊಂಡಿನಿ ನೋಡಿರಿ.
ಹೀಗೆ ರೌಂಡಾಗೆ ಮಾಡಿಕೊಟ್ರೆ ಮಕ್ಕಳಿಗೆ ಡಿಫ್ರೆಂಟ್ ಅನ್ಸಲ್ಲ ರೀ. ಈಗ ನಾನು ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಮಕ್ಕಳಿಗೆ ಸೇಪ್ ಮಾಡ್ಕೊಡಕತ್ತೀನಿ ನೋಡಿರಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಇದು ಎಣ್ಣೆ ಎಲ್ಲ ಸವರ್ಕೋತೀನಿ ರೀ. ಚಪಾತಿ ತುಂಬ ಹರಡ್ಬೇಕು ರೀ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಒಣ ಹಿಟ್ಟು ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ಯಾವ ಥರ ಸೇಪ್ ಬರ್ತೈತೆ ನೋಡ್ಕೊಂಡು ನೀವು ಆ ಥರ ಮಾಡ್ಸ್ಕೊಬೋದು ರೀ. ಚೌಕಾದರೂ ಮಾಡ್ಕೊಬೋದು, ಟ್ರಯಾಂಗಲ್ ಆದರೂ ಮಾಡ್ಕೊಬೋದು, ಇಲ್ಲ ಹೆಂಗೆ ರೌಂಡ್ ಆದರೂ ಮಾಡ್ಕೊಬೋದು. ಈಗ ನಾನು ಟ್ರಯಾಂಗಲ್ ಸೇಪಲ್ಲಿ ಮಾಡಿಸ್ತೀನಿ ನೋಡಿರಿ. ನಾನು ಈ ಶೇಪಲ್ಲಿ ಮಡ್ಚ್ಕೊಂಡಿನಿ. ನಿಮಗೆ ಯಾವ ಶೇಪ್ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಡ್ಚ್ಕೊಬೋದು ರೀ. ಈಗ ನಾನು ಲಟ್ಟಿಸ್ಕೋತೀನಿ ನೋಡಿರಿ. ಇದಕ್ಕಿನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋತೀನಿ ರೀ. ಎರಡು ಸೈಡು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕಾಗ್ತೈತೆ ರೀ. ಸುಮ್ಮನೆ ಲೈಟಾಗಿ ಹಿಂಗೆ ತೀಡಿದ್ರೆ ಸಾಕ್ರಿ. ಯಾಕಂದ್ರೆ ನಾವು ತಳ್ಳಗೆ ಲಟ್ಟಿಸ್ಕೊಂಡಿರ್ತೀವಿ ಚಪಾತಿ ಆಲ್ರೆಡಿ. ಈ ರೀತಿ ತೀಡಿದ್ರೆ ಸಾಕ್ರಿ. ನೋಡಿರಿ ಈ ಸೇಪ್ ಬಂದೈತಿ. ನಿಮಗೆ ಯಾವ ಥರ ಸೇಪ್ ಡಿಫ್ರೆಂಟ್ ಆಗಿತ್ತಂದ್ರೆ ಆ ರೀತಿ ಮಾಡ್ಕೊಬೋದು ನೀವು. ಓವಲ್ ಸೇಪು, ಟ್ರಯಾಂಗಲ್ ಸೇಪು, ಚೌಕಾಕಾರ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು ರೀ. ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗ್ತೈತಿ, ಮಕ್ಕಳು ತಿನ್ಕೊಂಬರ್ತಾರೆ. ಈಗ ನಾನು ಲಟ್ಟಿಸ್ಕೊಂಡಿನಿ ರೀ. ಇದು ಬೇಯಿಸ್ಕೋಬೇಕಲ್ಲ. ಈಗ ಹಂಚು ಕಾಯಕ್ಕೆ ಇಡ್ಬೇಕಲ್ಲ ರೀ. ಹಂಚು ಕಾಯಕ್ಕೆ ಇಡ್ತೀನಿ ನೋಡಿರಿ. ಇದು ಹಂಚ ಕಾಯ್ಬೇಕು ರೀ. ಹಂಚು ಕಾಯಿಲ್ರಿ. ಕಾಯ್ದ ನಂತರ ನಾವು ಲಟ್ಟಿಸ್ಕೊಂಡ್ರೆ ಪರೋಟ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ರೀ. ಈಗ ನೋಡಿರಿ ಹಂಚು ಕಾಯ್ದೈತಿ. ನಾನು ಲಟ್ಟಿಸ್ಕೊಂಡಿರೋ ಪರೋಟ ಹಾಕ್ಕೋತೀನಿ ನೋಡಿರಿ. ನೀವು ಇದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋಬೋದು ರೀ. ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರೂ ಹಚ್ಕೋಬೋದು. ಇಲ್ಲ ಹಾಗೆ ಮಾಡ್ತೀನಿ ಅಂದ್ರೆ ಹಾಗೇನೂ ಮಾಡ್ಕೋಬೋದು ರೀ. ಎಣ್ಣೆ, ತುಪ್ಪ, ಬೆಣ್ಣೆ ಹಚ್ಚಿದ್ರೆ ಟೇಸ್ಟ್ ಬರ್ತೈತೆ. ನಾನು ಸ್ವಲ್ಪ ಎಣ್ಣೆ ಹಚ್ಕೊಳಕತ್ತೀನಿ ನೋಡಿರಿ. ತಿರುಗಿಸಿ ಹಾಕಿ ಎರಡು ಸೈಡು ಬೇಯಿಸ್ಕೋಬೇಕು ರೀ. ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡಿರಿ. ನಾವು ಕ್ಯಾರೆಟ್ ಹಾಕಿರ್ತೀವಿ, ಗೋಧಿ ಹಿಟ್ಟು ಹಾಕಿರ್ತೀವಿ, ರವೆ ಹಾಕಿರ್ತೀವಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೇದು ರೀ. ನೀವು ಬೇಕಾದ್ರೆ ಯಾವುದಾದ್ರೂ ಸೊಪ್ಪು ಇದ್ರೆ ಸೊಪ್ಪು ಹಾಕ್ಕೋಬೋದು ರೀ. ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ನಿಮ್ಗೆ ಯಾವ ಸೊಪ್ಪು ಅವೈಲೇಬಲ್ ಇರ್ತೈತೆ ನೋಡ್ಕೊಂಡು ನೀವು ಹಾಕ್ಕೊಂಡು ಮಾಡ್ಕೋಬೋದು ರೀ. ನೋಡಿರಿ ಎಷ್ಟು ಮಸ್ತ್ ಉಬ್ಬಾಕತ್ತಾವು. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತಿ. ಯಾವುದೂ ತರಕಾರಿ ಇಲ್ಲಪ್ಪ ಏನು ಮಾಡೋದು, ಚಪಾತಿ ಪಲ್ಯ, ರೊಟ್ಟಿ ಪಲ್ಯ ಅನ್ನಕತ್ತಾಗ ಈ ರೀತಿ ಮಾಡ್ಕೊಟ್ಬಿಟ್ರೆ ಪಲ್ಯ ಮಾಡೋ ಅವಶ್ಯಕತೆನೇ ಬರಲ್ಲ ರೀ. ಇದಕ್ಕೇನು ಪಲ್ಯ ಬೇಕಾಗಿಲ್ಲ, ಚಟ್ನಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ರೀ. ಇದ್ರಾಗೆಲ್ಲ ಹಾಕಿ ಮಾಡಿರ್ತೀವಿ. ನೀವು ಹಂಗೆ ತಿನ್ಬೋದು ರೀ. ಇದು ಈ ರೀತಿ ಚಲೋ ಹೊತ್ತಿಗೆ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ ನೋಡಿರಿ. ಈ ರೀತಿ ಹೊಟ್ಟೆ ಉಬ್ಬೇಕು ರೀ. ಇದು ಅಂದ್ರೆ ನಾವು ಸ್ವಲ್ಪ ದಪ್ಪ ಮಾಡ್ಕೊಂಡಿರ್ತೀವಲ್ಲ, ಒಳಗೂ ಚಲೋ ಹೊತ್ತಿಗೆ ಬೇಯ್ತೈತೆ ರೀ. ಹೋಟೆಲ್ ಸ್ಟೈಲ್ ಪರೋಟ ನೀವು ಇನ್ಮೇಲೆ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ರೀ. ನೀವು ಇದಕ್ಕೆ ಬೇಕಂದ್ರೆ ಯಾವುದಾದ್ರೂ ಪಲ್ಯ, ಸಾಗು ಏನಾರು ಮಾಡ್ಕೊಬೋದು. ಚಟ್ನಿ ಅದು ಏನು ಬೇಡಪ್ಪ ಅಂದ್ರೆ ಸಿಂಪಲ್ಲಾಗಿ ಹಿಂಗೇನೂ ಮಾಡ್ಕೊಬೋದು ರೀ. ಈಗ ನಾನು ರವೆ ಪರೋಟ ಮಾಡ್ಕೊಂಡಲ್ರಿ, ಅವು ಸರ್ವ್ ಮಾಡ್ತೀನಿ ನೋಡಿರಿ ಎಷ್ಟು ಮಸ್ತಾಗಿ ಬಂದಾವು. ನಾನು ಟ್ರಯಾಂಗಲ್ ಶೇಪ್ ಮಾಡ್ಕೊಂಡಿನಿ. ನಿಮಗೆ ಯಾವ ಶೇಪ್ ಬೇಕು ನೋಡಿಕೊಂಡು ನೀವು ಮಾಡ್ಕೊಬೋದು ರೀ. ಈಗ ನಾನು ಮೊಸರು ತೊಗೊಂಡಿನಿ, ಮೊಸರು ಇಡ್ತೀನಿ ನೋಡಿರಿ. ಈಗ ಇದಕ್ಕೆ ಶೇಂಗಾ ಚಟ್ನಿ ಹಾಕ್ಕೋತೀನಿ. ಇದಕ್ಕೆ ಏನೂ ಬೇಕಾಗಿಲ್ಲ ರೀ. ಮೊಸರು ಚಟ್ನಿನೂ ಏನು ಬೇಕಾಗಿಲ್ಲ. ಎಲ್ಲ ನಾವು ಅದ್ರೊಳಗೆ ಖಾರ ಉಪ್ಪು ಎಲ್ಲ ಹಾಕಿ ಮಾಡೀವಿ. ಹಾಗೇನೂ ತಿನ್ಬೋದು ತುಪ್ಪ ಹಾಕ್ಕೊಂಡು. ಇಲ್ಲ ಬೇಕಪ್ಪ ಅಂದ್ರೆ ಮೊಸರು ಚಟ್ನಿ ಹಾಕ್ಕೊಂಡು ತಿನ್ಬೋದು ರೀ. ಈ ಥರ ಡಿಫ್ರೆಂಟಾಗಿರೋಂಥ ಪರೋಟ ನೀವು ಅನ್ಸುತ್ತೆ ನಿಮ್ಮನೆ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕಾದರೂ ಆಗಲಿ, ಮಕ್ಕಳ ಲಂಚ್ ಬಾಕ್ಸಿಗಾದರೂ ಆಗಲಿ ಬೇಗ ಮತ್ತು ಸುಲಭವಾಗಿ ಮಾಡುವಂಥ ಪರೋಟ ಮಾಡಿದ್ದೀನಿ ರೀ. ಈ ಪರೋಟ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.